ನನ್ ಮೇಲೆ ಹಣೆ ಇಟ್ಟೇಳು. ನನ್ ಮೇಲೆ ಹಣೆ ಇಟ್ಟೇಳು. ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಮುಂಜಾನೆ ಅದನ್ನ ಮುಲಿ ಬಿಜಾಪುರಕ್ಕೆ ಹೋಗಿದ್ರಿ. ಅದಕ್ಕ ಅವ್ನ್ ಬಿಟ್ಟು ಬರ್ಬೇಕತ್ತೆ ಸೀದಾ ಬೆಳಿಗ್ಗೆ ಕ್ರಾಸಿಗೆ ಹೊಂಟ್ಬಿಟ್ಟೇವ್ ನೋಡ್ರಿ. ಅವಸರದ ಬೆಲ್ಟ್ ಹಾಕೊಂಡ್ ಬಂದಿದ್ದಿಲ್ರಿ ನಮ್ಮ ಹುಲಿ. ಅದಕ್ಕ ಬೆಳಿಗ್ಗೆ ಬಂದ್ ನಮ್ ಪ್ಲೇಯರ್ ಅಂತ ಬೆಲ್ಟ್ ಇಸ್ಕೊಳಕ್ ಬಂದೇವ್ ನೋಡ್ರಿ. ಬೆಲ್ಟ್ ಇಸ್ಕೊಂಡ್ ಹಾಕೊಂಡ್ ಸೀದಾ ಹೊಂಟ್ಬಿಟ್ಟೇವ್ ನೋಡ್ರಿ. ಮುಂಜಾನೆ ಅದ್ ನಾಷ್ಟಾ ಒಂದ್ ಮಾಡಿ ಬಂದಿದ್ದಿಲ್ರಿ. ಅದಕ್ಕ ಬೇಕರಿ ಬಂದ್ ಒಂದ್ ನೀರಿನ ಬಾಟ್ಲಿನ ಒಂದ್ ಬಿಸ್ಕೆಟ್ ತಗೊಂಡ್ ನಮ್ಮ ಹುಲಿನ್ ಬಿಟ್ಟು ನಾಷ್ಟಾ ಮಾಡಕ್ ಬಂದೇನ್ರಿ. ನಾಷ್ಟಾ ಎಲ್ಲ ಮಾಡ್ಕೊಂಡ್ ಸೀದಾ ಊರ್ ಕಡೆ ಹೊಂಟ್ಬಿಟ್ಟೇವ್ ನೋಡ್ರಿ. ಊರ್ ಕಡೆ ಬಂದ್ ಅರ್ಧ ತಾಸ ಆಗಿದ್ದಿಲ್ರಿ. ನಮ್ ಕಾಕಾ ಫೋನ್ ಹಚ್ಚಿ ಬೆಳಿಗ್ಗೆ ಕ್ರಾಸಿಗೆ ಬಾ ಅಂತ ಹೇಳ್ಬಿಟ್ಟು ಯಾಕಂತ ಅಲ್ಲಿ ಹೋದ್ಮೇಲೆ ಹೇಳ್ತಾನೆ ಬರ್ರಿ. ಏನಿಲ್ಲ ಸಾಕೋರ ಒಂದ್ ಗಾಡಿ ತಗೊಂಡಿದ್ದ ಅದಕ್ಕೆ ಹುಡ್ಡ ಬಂಪರ್ ಮಾಡಕ್ ಕೊಡೋದಿತ್ತು. ಅದ್ರ ಸಂಬಂಧ ಬಾ ಅಂತ ಹೇಳಿದ್ರಿ. ಇಲ್ಲೇ ನೋಡತ್ತಿಲ್ಲ ಇದ ಗಾಡಿ ನೋಡ್ರಿ. ಇದನ್ನೆಲ್ಲ ತಗದ್ ಮಾಡಿಫೈ ಮಾಡೋದೈತ್ರಿ. ಮತ್ತೆ ಆಗ್ತಾಡ ಅಂತ ಸೀದಾ ಅಡ್ವಾನ್ಸ್ ಕೊಟ್ಟ ಬಿಟ್ಟೇವ್ರಿ. ಅಷ್ಟ್ ಅನ್ನುತ್ತಾನ ಎಂಕಪ್ಪನ ಎಂಟ್ರಿ ಕೊಟ್ಟ ಬಿಟ್ಟು ಗಾಡಿ ನೋಡ್ರಿ ಹೆಂಗಿಟ್ಟ ನಮ್ಮ ಎಂಕಪ್ಪನ ಎಂಟ್ರಿ ನೋಡ್ಸೋಕಾರ ನಮ್ಮ ಎಂಕಪ್ಪನಂದು ಎಷ್ಟು ವಾದ್ಯವ್ರಿಂದ್ರ ಅಂತ ನಮ್ಮಪ್ಪ ನನಗಿಟ್ಟರೆ ಹೆಸರನ್ನ ನಾನು ನನ್ನ ಗಾಡಿಗಿಟ್ಟಿದ್ದೀನಿ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬೇರೆ ಗಾಳಿ ಬೀಸುತ್ತೆ. ಹಂಗ ಹೆಂಗಪ್ಪನ ಗಾಡಿ ಒಂದ್ ಸಾಂಗ್ ಕ್ಲಿಪ್ ಹಾಕಿ ನೋಡ್ಕೊಂಡ್ ಬರ್ಲಿ. ಗಾಡಿ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಗಾಡಿ ಹೆಂಗ್ ಮಾಡಿಫೈ ಆಗೈತೆ ಅನ್ನೋದು ಮುಂದಿನ ವಿಡಿಯೋ ತೋರಿಸ್ತೀನಂತ್ರಿ. ಅಲ್ಲಿ ತನ ನನ್ನ ಐಡಿ ಫಾಲೋ ಮಾಡ್ಕೋರಿ. ಗಾಡಿ ಒಂದ್ ಮಾಡಿಫೈ ಮಾಡಕ್ ಬಿಟ್ಟು ಸೀದಾ ಊಟ ಮಾಡಕ್ ಹೊಂಟ್ಬಿಟ್ಟೆ ನೋಡ್ರಿ. ಊಟ ಎಲ್ಲ ಮಾಡೋದು ಮುಗಿಸ್ಕೊಂಡು ಸೀದಾ ಊರ್ ಕಡೆ ಹೊಂಟ್ಬಿಟ್ಟೆ ನೋಡ್ರಿ. ಬ್ಲಾಗ್ ಇಷ್ಟ ಆದ್ರೆ ಐಡಿ ಫಾಲೋ ಮಾಡೋದು ಮರಿಬೇಡ್ರಿ. ಮಾತ್ ಸಿಗ್ತಾರೆ ಮುಂದಿನ ವಿಡಿಯೋದಾಗ. ಅಲ್ಲಿ ತನ ಎಲ್ಲರಿಗೂ ನಮಸ್ಕಾರ ರೀ.